ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂಗೆ ರಿಸಲ್ಟ್ ಅಪ್ಡೇಟ್ ಏನಿದೆ ಅಂತ ನೋಡ್ಕೊಳ್ಳೋಣ. ಇವತ್ತು ಒಂದು ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂಗೆ ಅಪ್ಡೇಟ್ ಇದೆ ಮತ್ತು ರಿಸಲ್ಟ್ ಯಾವಾಗ ಬರುತ್ತಂತೆ ಪ್ರತಿಯೊಂದನ್ನು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಪಿನ್ ಮಾಡಿರ್ತೀನಿ. ಅದ್ರ ಮೂಲಕ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಆದ ಮತ್ತು ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಟೆಲಿಗ್ರಾಮ್ನಲ್ಲಿ ಸಿಗುತ್ತೆ. ಬನ್ನಿ, ಗ್ರೂಪ್ ಡಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ದಿನಗಳು ಡಿಲೇ ಆಗಿದೆ. ಒಂದು ಕೋರ್ಟ್ ಕೇಸಿಂದ ಆ ಒಂದು ರಿಸಲ್ಟ್ ಬರ್ತಾ ಇಲ್ಲ. ಅದಕ್ಕೆ ಏನು ಕೋರ್ಟ್ ಕೇಸ್ ಇದೆ, ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ನೋಡಿ, ಫಲಿತಾಂಶದ ಪ್ರಮುಖ ಅಪ್ಡೇಟನ್ನು ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಕೋರ್ಟ್ ಕೇಸ್ ಸ್ಥಿತಿ ಅಥವಾ ಒಂದು ಸಂಭಾವ್ಯ ದಿನವನ್ನು ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಕೋರ್ಟ್ ಕೇಸ್ ಏನಾಗಿದೆ ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಳೋಣ. ಫಲಿತಾಂಶಕ್ಕೆ ಇಲ್ಲಿ ವಿಳಂಬ ಆಗೋದು ಕಾರಣ ಏನಿದೆ, ಏನು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ನೋಡಿ, ಇದು ತೆಲಂಗಾಣ ಹೈಕೋರ್ಟಿಂದ ಈ ಒಂದು ನ್ಯಾಯಾಲಯದಿಂದ ಕೇಸ್ ಆಗಿದೆ ಮತ್ತು ರೀಟ್ ಅರ್ಜಿ ಸಂಖ್ಯೆ ನೀವು ನೋಡ್ಕೋಬೋದು, ಕೋರ್ಟ್ ಸಂಖ್ಯೆ ಇದೆ ಮತ್ತು ನಿಮಗೆ ಇದು ವಿಚಾರಣೆ ದಿನಾಂಕ 9 ಜೂನ್ 2026 ಅಂದರೆ ಇವತ್ತೇ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏನೊಂದು ಕೇಸ್ ಆಗಿದೆ ಅದು ವಿಚಾರಣೆ ನಡೆಯುತ್ತೆ. ಇವತ್ತು ಕೊನೆ ದಿನಾಂಕ ಆಗಿರಬಹುದು. ಇವತ್ತೇ ಕೋರ್ಟ್ ಕೇಸ್ ಕಂಪ್ಲೀಟ್ ಆಗ್ಬೋದು. ನಿಮಗೆ ರಿಸಲ್ಟ್ ಬರುವ ಹಾಗೆ ಮಾಡ್ಬೋದು. ಇವತ್ತು ನ್ಯಾಯಾಲಯದಲ್ಲಿ 9 ಜೂನ್ 2026ಕ್ಕೆ ಒಂದು ಕೋರ್ಟ್ ಕೇಸ್ ಇದೆಯಲ್ಲ, ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ದವರು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಈಗ ಪ್ರಸ್ತುತ ಒಂದು ತೀರ್ಪು ಈಗ ಏನಿದೆ ಅಥವಾ ಈಗ ಅಂತಿಮ ತೀರ್ಪು ಏನಿದೆ ಅಂದರೆ ಈಗ ಕಾಯ್ದಿರಿಸಿದ್ದಾರೆ ಜಡ್ಜ್ಮೆಂಟ್ ಅವರು. ಇನ್ನೂ ಯಾವುದೇ ರೀತಿಯಾಗಿ ಅಂತಿಮ ತೀರ್ಪನ್ನು ನೀಡಿಲ್ಲ. ಈ ರೀತಿಯಾಗಿ ಕೋರ್ಟ್ ಕೇಸ್ ಇದೆ ಒಂದು ತೆಲಂಗಾಣ ಹೈಕೋರ್ಟ್ನಲ್ಲಿ. ನೋಡಿ, ಪ್ರಕರಣವು ಈಗ ತನ್ನ ಅಂತಿಮ ಹಂತದಲ್ಲಿದೆ ಮತ್ತು ಜೂನ್ 9 ತೀರ್ಪು ಪ್ರಕಟಿಸಲಾಗುವುದು ಖಚಿತವಾಗಿದೆ. ಅಂದರೆ ಇವತ್ತೇ ಕಂಪಲ್ಸರಿಯಾಗಿ ಏನು ಮಾಡ್ತಾರೆ, ಕೋರ್ಟ್ ಕೇಸನ್ನು ಅದನ್ನು ಬಗೆಹರಿಸ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ಕೋರ್ಟ್ ಕೇಸ್ ಏನಿದು, ಈ ಕೇಸ್ ಎದಕ್ಕೆ ಹಾಕಿದ್ದಾರೆ ಅಂತ ನೋಡ್ಕೋಣ. ನೋಡಿ, CAA ಅಂದರೆ ಇಲ್ಲಿ ಅಪ್ರೆಂಟಿಸ್ ಅಭ್ಯರ್ಥಿಗಳು ಬರ್ತಾರೆ. ಆ ಅಭ್ಯರ್ಥಿಗಳು ಕೋರ್ಟ್ ಕೇಸನ್ನು ನಿಮ್ಮ ಫಲಿತಾಂಶ ಮೇಲೆ ದೊಡ್ಡ ಪ್ರಭಾವ ಬೀಳುತ್ತೆ. ನೋಡಿ, ಏನು ಅಪ್ರೆಂಟಿಸಿಪ್ ಅಭ್ಯರ್ಥಿಗಳು ಮಾಹಿತಿ ಹಾಕಿದ್ದಾರೆ ಅಂದರೆ ಜೂನ್ 9 ಕೋರ್ಟ್ ತೀರ್ಪು ಕೊಡಬೇಕಾಗಿದ್ದು CCA ವಿಷಯ ಬಗ್ಗೆ, ಅಂದರೆ ಇದು ಅಪ್ರೆಂಟಿಸಿಪ್ ಬಗ್ಗೆ ಮಾತ್ರ. ಇದು ಯಾವುದೇ ರೀತಿ ರೆಗ್ಯುಲರ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ನೋಡಿ, ಇಲ್ಲಿ CCA ಅಭ್ಯರ್ಥಿಗಳಿಗೆ ಯಾವುದೇ PET ಅಥವಾ ದೈಹಿಕ ಪರೀಕ್ಷೆ ಇದಕ್ಕೆ ಅಗತ್ಯವಿಲ್ಲ. ಆದರೆ ರೆಗ್ಯುಲರ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನು ಒಂದು ಅಪ್ರೆಂಟಿಸಿಪ್ ಇಲ್ಲಲ್ಲ ಅಂಥ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆ ಕಡ್ಡಾಯವಾಗಿರುತ್ತೆ. ಅದೇ ರೀತಿಯಾಗಿ ಮುಂಬರುವ ಫಲಿತಾಂಶದ ಶಾರ್ಟ್ ಲಿಸ್ಟ್ ಮಾಡಲು ಮಾತ್ರವಾಗಿದೆ. ಇಂದಿನಿಂದ ದೈಹಿಕ ಪರೀಕ್ಷೆಯನ್ನು ನೀವು ಆಯೋಜಿಸಬೇಕಾಗ್ತದೆ. ಕೋರ್ಟ್ ತೀರ್ಪು ಏನಾದರೂ ಬಂದರೆ ರೆಗ್ಯುಲರ್ ಅಭ್ಯರ್ಥಿಗಳು PET ಪ್ರಕ್ರಿಯೆ ಕಡ್ಡಾಯವಾಗಿದೆ ಮತ್ತು ಇದಕ್ಕಾಗಿ ರೈಲ್ವೆ ತಯಾರಿ ಪೂರ್ಣಗೊಂಡಿದೆ. ಅಂದರೆ ಈ ಒಂದು ಅಪ್ರೆಂಟಿಸಸ್ಗೆ ಸಂಬಂಧಪಟ್ಟಂಗೆ ಏನೋ ಒಂದು ಕೇಸ್ ಇದೆ, ಆ ಕೇಸ್ ಏನಾದರೂ ಕಂಪ್ಲೀಟ್ ಆದಮೇಲೆ ನಿಮಗೆ PETದು ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅದಕ್ಕೆ ರೆಗ್ಯುಲರ್ ಅಭ್ಯರ್ಥಿಗಳು ನೀವು PETನ ರೆಡಿಯನ್ನು ಇಟ್ಕೊಳ್ಳಿ. ನೋಡಿ, ರೈಲ್ವೆ ಸಚಿವಾಲಯ ಒಂದು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ. ಏನು ಟ್ವೀಟ್ ಮಾಡಿದ್ದಾರೆ ಅಂತಂದರೆ, ವಿದ್ಯಾರ್ಥಿಗಳು ಆತಂಕಗಳನ್ನು ಗಮನದಲ್ಲಿಟ್ಟುಕೊಳ್ಳಲಾಗಿದೆ. RRB ಗ್ರೂಪ್ ಡಿ ಫಲಿತಾಂಶವನ್ನು ಜೂನ್ 2026ರಲ್ಲಿ ಬಿಡುಗಡೆ ಮಾಡಲಾಗುವುದು. ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟಿಂದ. ಏನೊಂದು ಕೇಸ್ ಇದೆ, ಜೂನ್ ಒಳಗೇ ಕಂಪ್ಲೀಟಾಗಿ ಆ ಕೇಸ್ ಕಂಪ್ಲೀಟ್ ಆಗುತ್ತೆ ಮತ್ತು ನಾವು ಫಲಿತಾಂಶವನ್ನು ಖಂಡಿತವಾಗಲೂ ಜೂನ್ ಎಂಡ್ ಒಳಗೆ ಖಂಡಿತವಾಗಿ ಬಿಡಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅವರೇ ಒಂದು ಟ್ವೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಮುಖ್ಯವಾಗಿ ಮಾಹಿತಿ ಏನಂದರೆ, ವಿದ್ಯಾರ್ಥಿಯ ದೇಶವ್ಯಾಪ್ತಿ ಅಭಿಯಾನದ ನಂತರ ರೈಲ್ವೆ ಸಚಿವಾಲಯ ಜೂನ್ 2026 ದಿನಾಂಕದ ಫಲಿತಾಂಶವನ್ನು ಪ್ರಕಟಿಸುವುದಾಗಿ ಅಧಿಕೃತವಾಗಿ ಖಚಿತಪಡಿಸಿದೆ. ಕೋರ್ಟ್ನ ವೇಳಾಪಟ್ಟಿಯ ಸಹ ಈ ಬದ್ಧತೆಗೆ ಸಂಪೂರ್ಣವಾಗಿ ಪೂರಕವಾಗಿದೆ. ಅಂದರೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಈ ರೀತಿಯಾಗಿ ಮಾಡಿದ್ದಾರೆ. ಅದಕ್ಕೆ ಅವರು ರೈಲ್ವೆ ಸಚಿವಾಲಯ ಜೂನ್ ಒಳಗೆ ಖಂಡಿತವಾಗಲೂ ಗ್ರೂಪ್ ಟಿಗೆ ಸಂಬಂಧಪಟ್ಟಂಗೆ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರೈಲ್ವೆ ಇಂದಿನ ಟ್ರ್ಯಾಕ್ ರೆಕಾರ್ಡನ್ನು ನೋಡ್ಕೊಳ್ಳೋಣ. ಅಂದರೆ ರಿಸಲ್ಟ್ನ ಯಾವಾಗ ಬಿಡ್ಬೋದು. ನೋಡಿ, ಈಗಾಗಲೇ ಸಾಕಷ್ಟು ವೇಕೆನ್ಸಿಗಳಿದ್ದಾವೆ. ಅಂದರೆ ಸೆಕ್ಷನ್ ಕಂಟ್ರೋಲ್ ಆಗಿರ್ಬೋದು, ಟೆಕ್ನಿಷಿಯನ್ ಗ್ರೇಡ್ 3 ಆಗಿರ್ಬೋದು, RRB JE ಟೆಕ್ನಿಷಿಯನ್ ಗ್ರೇಡ್ 1 ಈ ರೀತಿ ಹುದ್ದೆಗಳಿದ್ದು, ಆ ಹುದ್ದೆಗಳ ಒಂದು ಎಕ್ಸಾಮಿನೇಷನ್ ಆದ ನಂತರ ಎಷ್ಟು ದಿನದ ನಂತರ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಒಂದು ನಾನು ಗ್ರಾಫನ್ನು ಮಾಡ್ಕೊಂಡ್ಬಂದಿದ್ದೀನಿ. ನೋಡಿ, ಸೆಕ್ಷನ್ ಕಂಟ್ರೋಲ್ ಎಕ್ಸಾಮ್ ಆದ ತಕ್ಷಣ 85 ದಿನಗಳಲ್ಲಿ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಟೆಕ್ನಿಷಿಯನ್ ಗ್ರೇಡನ್ನು 80 ದಿನಗಳ ಒಂದು ಇದನ್ನು ರಿಸಲ್ಟನ್ನು ಬಿಟ್ಟಿದ್ದಾರೆ. JEದು 77 ದಿನಗಳ ನಂತರ ಒಂದು ಎಕ್ಸಾಮ್ ಆದ ನಂತರ ರಿಸಲ್ಟನ್ನು ಬಿಟ್ಟಿದ್ದಾರೆ ಮತ್ತು ಟೆಕ್ನಿಷಿಯನ್ ಗ್ರೇಡ್ 70 ದಿನಗಳ ನಂತರ ಇಲ್ಲಿ ರಿಸಲ್ಟನ್ನು ಮಾಡಿದ್ದಾರೆ. ಅದಕ್ಕೆ ಈ ಒಂದು ಸರಾಸರಿಯ ನೋಡಿದರೆ ನಮಗೆ ಇತ್ತೀಚಿನ ದಾಖಲೆ ಪ್ರಕಾರ ರೈಲ್ವೆ ಅಂತಿಮ ಪರೀಕ್ಷೆ ನಂತರ ಸರಾಸರಿ 70ರಿಂದ 70 ದಿನಗಳ ಒಳಗಾಗಿ ಫಲಿತಾಂಶವನ್ನು ಬಿಡುಗಡೆ ಮಾಡಲಾಗುತ್ತದೆ. ಅಂದರೆ ಯಾವುದೇ ಒಂದು ಎಕ್ಸಾಮ್ನ ನಡೆಸಲಿ, ಅವರು ಗ್ರೂಪ್ ಡಿ ನಡೆಸಲಿ ಆಗಿರಲಿ ಮತ್ತು JE ನಡೆಸೋದಾಗಲಿ, ಒಟ್ಟು ಎಕ್ಸಾಮ್ ಆದ ಮೇಲೆ ಒಂದು 70ರಿಂದ 80 ದಿನಗಳಲ್ಲಿ ಮಾತ್ರ ಅವರು ಎವರೇಜನ್ನು ತೊಗೊಂಡು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಈಗಾಗಲೇ ನಮ್ಮದು ಫೆಬ್ರವರಿಗೆ ಮುಗಿದಿದೆ. ಈಗಾಗಲೇ ಒಂದು
ಸಾಕಷ್ಟು 70 ದಿನಗಳ ಮೇಲೆ ಆಗಿದೆ ಒಂದು ಗ್ರೂಪ್ ಡಿ. ಅದರ ಅನುಸಾರ ಪ್ರಕಾರ ನಿಮಗೆ ಖಂಡಿತವಾಗಲೂ ಈಗ ಈ ಜೂನ್ ಎಂಡ್ನಲ್ಲಿ ಗ್ರೂಪ್ ಡಿ ರಿಸಲ್ಟ್ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಇದಾದಾಗ ಅಂತಿಮ ತೀರ್ಮಾನ ಅಥವಾ ಫಲಿತಾಂಶ ಯಾವಾಗ ಬರ್ಬೋದು ಅಂತ ನೋಡೋದಾದರೆ ನೋಡಿ, ಅಂತಿಮ ಪರೀಕ್ಷೆ ಫೆಬ್ರವರಿ 2026ಕ್ಕೆ ನಿಮಗೆ ಈಗಾಗಲೇ ಕಂಪ್ಲೀಟ್ ಆಗಿದ್ದಾವೆ. ಈಗ 80 ದಿನಗಳ ಸರಾಸರಿ ಸಮಯ ಬೇಕಂದರೆ ಫಸ್ಟ್ ಮೇಗೆ ಬೇಕಾಗುತ್ತೆ. ಅಂದರೆ 80 ದಿನಗಳು ಕಂಪ್ಲೀಟ್ ಆಗಬೇಕಂದ್ರೆ ಫಸ್ಟ್ ಮೇಗೂ ಸರಾಸರಿ ಆಗಿದೆ. ಆದರೆ ಕೋರ್ಟ್ ತೀರ್ಪು 9 ಜೂನ್ಗೆ ಈಗ ಕಂಪ್ಲೀಟ್ ಆಗ್ಬೋದು. ನಮ್ಮ ಪ್ರಕಾರ 15 ಜೂನ್ 2026 ಒಳಗೆ ರಿಸಲ್ಟ್ ಬರುವ ಒಂದು ಇದೆಯೇ ಸಂಭವ ಇದೆ. ಯಾವ ದಿನಾಂಕ ಒಳಗೆ ಕಂಪಲ್ಸರಿ ಇದೇ ಡೇಟ್ ಅಂತಲ್ಲ, 15 ಜೂನ್ 2026 ಒಳಗೆ ರಿಸಲ್ಟ್ ಬರಬಹುದು. ಇದೊಂದು ಎಕ್ಸ್ಪೆಕ್ಟೆಡ್ ಆಗಿದೆ. ಈ ಒಂದು ದಿನಾಂಕದ ಒಳಗೆ ಒಂದು ರಿಸಲ್ಟ್ ಬರ್ಬೋದು ಅಂತ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗಾಗಲೇ ಮೇ 1ರಿಂದ ರೈಲ್ವೆ ಡೇಟಾ ಸಿದ್ಧವಾಗಿದೆ. ಜೂನ್ 9ರಂದು ತೀರ್ಪು ಬಂದ ನಂತರ ಮುಂದಿನ 5 ಅಥವಾ 7 ದಿನ ಒಳಗೆ ಗ್ರೂಪ್ ಡಿ ಫಲಿತಾಂಶವನ್ನು ಯಾವಾಗ ಬೇಕಾದರೂ ಬಿಡುಗಡೆ ಮಾಡ್ಬೋದು. ಅಂದರೆ ಇವತ್ತು ಏನಾದರೂ ತೀರ್ಪು ಬಂದರೆ ಈ 5ರಿಂದ 7 ದಿನ ಒಳಗೆ ರಿಸಲ್ಟ್ ಅನೌನ್ಸ್ ಮಾಡಿಬಿಡ್ತಾರೆ. ರಿಸಲ್ಟ್ ಅನೌನ್ಸ್ ಮಾಡಿದರೆ ನೀವು ಏನು ಮಾಡಬೇಕು, ನೆಕ್ಸ್ಟು PET ಅಥವಾ ಒಂದು ದೈಹಿಕ ಪರೀಕ್ಷೆಗೆ ತಯಾರು ಮಾಡ್ಕೊಳ್ಬೇಕಾಗತ್ತೆ. ಅವರು ರಿಸಲ್ಟ್ ಬಿಟ್ಟ ಮೇಲೆ 1 ಮಂತ್ ಅಥವಾ 1.5 ಮಂತ್ ಒಳಗೆ ನಿಮಗೆ ಒಂದು ಫಿಸಿಕಲ್ ಡೇಟ್ನ ಅನೌನ್ಸ್ ಮಾಡಿಬಿಡ್ತಾರೆ. ಆ ಒಂದು ಡೇಟ್ ಅಷ್ಟೇ ಗ್ಯಾಪ್ ಇರುತ್ತೆ ನಿಮಗೆ, ಅದರಲ್ಲಿ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಈ ಒಂದು 15 ಜೂನ್ 2026 ಒಳಗೆ ಬರುವ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿದೆ. ಈ ರೀತಿಯಾಗಿ RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ತೀರ್ಪುದೆ, ನೋಡ್ಕೊಳ್ಳೋಣ ತೀರ್ಪು ಏನು ಬರುತ್ತೆ ಅಂತ. ಏನಾದರೂ ತೀರ್ಪು ಶಾರ್ಟ್ಔಟ್ ಆದರೆ ನಿಮಗೆ ಖಂಡಿತವಾಗಲೂ ಗ್ರೂಪ್ ಡಿ 15ನೇ ತಾರೀಕು ಒಳಗೆ ಕಂಪಲ್ಸರಿ ಬರುತ್ತೆ. ಏನಾದರೂ ಮುಂದೆ ಹೋದರೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಯಾವ ರೀತಿಯಾಗಿ ಒಂದು ಮುಂದಿನ ದಿನದಲ್ಲಿ ಅದು ಜೂನ್ ಎಂಡ್ ಒಳಗೆ ಯಾವಾಗ ಅದು ಒಂದು ಡೇಟ್ನ ನೀಡ್ತಾರೆ ತೀರ್ಪುಗಾರರು ಅಂತ ನೋಡ್ಕೊಳ್ಳೋಣ. ಈ ರೀತಿಯಾಗಿ RRB ಗ್ರೂಪಿಗೆ ಸಂಬಂಧಪಟ್ಟಂಗೆ ನಾನು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋ ನಾನು RRB ಗ್ರೂಪ್ ಡಿ ಎಕ್ಸ್ಪೆಕ್ಟೆಡ್ ಕಟಪ್ ಯಾವ ರೀತಿ ನಿಲ್ಬೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.